ಹಾಯ್, ಹಲೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ದಿನ ಸ್ವೀಟ್ ಶಾಪ್ ರೆಸಿಪಿ ರಸಮಲೈ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ. ಬನ್ನಿ, ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಬರೋಣ. ನಾನಿಲ್ಲಿ 1.5 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. 1 ಲೀಟರ್ ಒಂದು ಬಟ್ಲಿಗೆ, ಅರ್ಧ ಲೀಟರ್ನಷ್ಟು ಇನ್ನೊಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ಸಕ್ಕರೆ, 5 ಬಾದಾಮಿ, ಒಂದು 6 ಪಿಸ್ತಾ, ಅರ್ಧ ಹೋಳು ನಿಂಬೆಹಣ್ಣು, ಹಾಗೆ ಏಲಕ್ಕಿ ಪುಡಿ, 3 ಟೇಬಲ್ ಸ್ಪೂನ್ನಷ್ಟು ಬಾದಾಮಿ ಪೌಡ್ರು. ನಾನಿಲ್ಲಿ MTR ತಗೊಂಡಿದ್ದೀನಿ, ನೀವು ಬೇರೆ ಯಾವ್ದು ಬೇಕಾದರೂ ತಗೋಬೋದು. ಮೊದಲಿಗೆ ಹಾಲು ಕಾಯಿಸ್ಕೊಳ್ಳೋಕೆ ಇಟ್ಕೊಳ್ತೇನೆ. ಗ್ಯಾಸ್ ಮೇಲೆ ಹಾಲಿಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ಹಾಗೆ ಅರ್ಧ ಲೀಟರ್ನಷ್ಟು ಹಾಲನ್ನು ಕಾಯಿಸ್ಕೊಳ್ತೇನೆ. ಇಲ್ಲಿ ಒಂದು ಗ್ಲಾಸಿಗೆ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಈ ನಿಂಬೆಹಣ್ಣಿನ ರಸಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ. 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ತೇನೆ. ಇಲ್ಲಿ ನೋಡ್ಬೋದು, ಅರ್ಧ ಲೀಟರ್ ಹಾಲು ಕುದೀತಾ ಇದ್ದಾವೆ. ಈ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ 1 ಲೀಟರ್ ಹಾಲು ಕುದೀತಾ ಇದ್ದಾವೆ. ಒಂದೆರಡು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡು ಈಗ ಇದಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತೇನೆ. ನೋಡ್ಬೋದು, ನಿಂಬೆಹಣ್ಣಿನ ರಸ ಹಾಕುವಷ್ಟೊತ್ತಿಗೆ ಹಾಲಿಗೆ ಹೊಡಿತವೆ. ನೋಡ್ಬೋದು ಪನ್ನೀರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದನ್ನು ಶೋಧಿಸ್ಕೊಳ್ತೇನೆ. ನಿಂಬೆಹಣ್ಣು ಹಿಂಡಿರೋದ್ರಿಂದ ಹುಳಿ ಇರುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಇದಕ್ಕೆ ಆ ಹುಳಿ ಎಲ್ಲ ಹೋಗಲಿ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ತೇನೆ. ಅದನ್ನು ನೀರಿನ ಅಂಶ ಇಲ್ಲದೆ ಇರೋ ಹಾಗೆ ಇದು ಫುಲ್ ಡ್ರೈ ಆಗಬೇಕು. ಇದು ಡ್ರೈ ಆಗ್ತಾ ಇರಲಿ. ಪಕ್ಕದಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಬಟ್ಲಿಟ್ಕೊಳ್ತೇನೆ. ಗ್ಯಾಸ್ ಹಚ್ಕೊಳ್ತೇನೆ. ಇದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. ಹಾಗೆ ಇದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೇನೆ. ಸಕ್ಕರೆ ಕರಗೋ ತನಕ ಇದನ್ನು ಕುದಿಸ್ಕೋಬೇಕು. ಇಲ್ಲಿ ಅರ್ಧ ಲೀಟರ್ ಹಾಲು ಕುದೀತಾ ಇದ್ದಾವೆ. 500 ml ಇವು ಹಾಲು. 300 ml ಆಗೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದಕ್ಕೆ 1/4 ಭಾಗದಷ್ಟು ಸಕ್ಕರೆ ತೆಗೆದಿದ್ವಲ್ಲ ಅದನ್ನು ಹಾಕ್ಕೊಡ್ತೇನೆ. ಹಾಗೆ ಕುದಿಸ್ಕೋಬೇಕು ಇದನ್ನಿನ್ನು.
ನೋಡಿ ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಇದಕ್ಕೆ ಬಾದಾಮಿ ಪೌಡ್ರನ್ನ ಹಾಕ್ಕೊಳ್ತೇನೆ. ಬಾದಾಮಿ ಪೌಡ್ರ್ ಹಾಕಿ 1-2 ನಿಮಿಷ ಇದನ್ನು ಕುದಿಸ್ಕೊಳ್ತೇನೆ. ಕೊನೆಯದಾಗಿ ಇದಕ್ಕೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತೇನೆ. ಏಲಕ್ಕಿ ಪುಡಿ ಹಾಕಿ 1-2 ನಿಮಿಷ ಇದನ್ನು ಕುದಿಸ್ಕೋಬೇಕು. ಇಲ್ಲಿ ನೀವು ನೋಡ್ಬೋದು ಸಕ್ಕರೆ ಎಲ್ಲ ಕರಗಿದೆ, ಪಾಕ ಕುದೀತಾ ಇದೆ. ಪನ್ನೀರಲ್ಲಿರೋ ನೀರೆಲ್ಲ ಇಳ್ಕೊಂಡಿದ್ದಾಯಿತು. ನೋಡಿ ಗಟ್ಟಿಯಾಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಈ ರೀತಿ ಅಂಗೈಯಲ್ಲೇ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಸ್ಮೂತ್ ಉಂಡೆ ಮಾಡ್ಕೋಬೇಕು. ಇದನ್ನು ಈ ರೀತಿ ಅಂಗೈಯಲ್ಲೇ ಪ್ರೆಸ್ ಮಾಡ್ತಾ ಕಲಿಸ್ಕೋಬೇಕು. ಇದನ್ನು ಹಾಲನ್ನ ಕುದಿಸ್ಕೊಂಡಿದ್ದಾಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ತಣ್ಣಗಾಗಲಿ. ಇಲ್ಲಿ ನೀವು ನೋಡ್ಬೋದು ಪನ್ನೀರನ್ನ ಚೆನ್ನಾಗಿ ಕಲಸಿದ್ದಾಯಿತು. ಈಗ ಇದನ್ನು ಉಂಡೆ ಕಟ್ಕೊಳ್ಳೋಣ. ಈ ರೀತಿ ರೌಂಡ್ ಶೇಪ್ ಮಾಡ್ಕೋಬೇಕು. ರೌಂಡ್ ಶೇಪ್ ಮಾಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು. ಇದನ್ನು ಇನ್ನೊಂದು ಮಾಡ್ಕೊಳ್ತೇನೆ. ರೌಂಡ್ ಶೇಪ್ ಮಾಡಿ ಜಾಸ್ತಿ ತೆಳ್ಳಗೆ ಪ್ರೆಸ್ ಮಾಡ್ದಂಗೆ ಸ್ವಲ್ಪ ದಪ್ಪನೇ ಇರಲಿ. ಈ ರೀತಿ ದಪ್ಪ ಪ್ರೆಸ್ ಮಾಡ್ಕೋಬೇಕು. ಇದನ್ನು ಇದೇ ರೀತಿ ನಾನು ಎಲ್ಲನೂ ಮಾಡ್ಕೊಳ್ತೇನೆ. ನೋಡಿ ಪಾಕ ಕುದೀತಾ ಇದೆ. ನಾನು ಎಲ್ಲ ರೆಡಿ ಮಾಡ್ಕೊಂಡಿರೋ ಪನ್ನೀರನ್ನ ಪಾಕಕ್ಕೆ ಹಾಕ್ಕೊಳ್ತೇನೆ. ಪನ್ನೀರ್ನೆಲ್ಲ ಪಾಕಕ್ಕೆ ಹಾಕಿದ್ದಾಯಿತು. ಇದನ್ನು ಮಧ್ಯಮ ಉರಿಯಲ್ಲೇ ಬೇಯಿಸ್ಕೋಬೇಕು. ನೋಡಿ ನಾನು ಯಾವ ಸೈಜ್ ಮಾಡಿದ್ದೆ, ಇವು ಯಾವ ಸೈಜ್ ಬಂದಿದ್ದಾವೆ ಅಂತ. ಈ ರೀತಿ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ. ಈಗ ಕುದಿಸ್ಕೊಂಡಿದ್ದಾಯಿತು. ಇವನ್ನು 1 ಸ್ಪೂನಿಂದ ತೆಗೆದು ಇನ್ನೊಂದು ಸ್ಪೂನಿಂದ ಪಾಕನ ಪ್ರೆಸ್ ಮಾಡ್ತಾ ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ. ನೋಡಿ ಈ ರೀತಿ ಪಾಕನೆಲ್ಲ ಪ್ರೆಸ್ ಮಾಡಿ ತೆಗಿಬೇಕು. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ. ಈಗ ಪಾಕದಿಂದ ತೆಗೆದಿರುವಂಥ ಪನ್ನೀರ್ ಮೇಲೆ ಬಾದಾಮಿ ಹಾಲನ್ನ ಹಾಕ್ಕೊಳ್ತೇನೆ. ಇದ್ರ ಮೇಲೀಗ ಕಟ್ ಮಾಡಿರುವಂಥ ಬಾದಾಮಿ ಹಾಗೆ ಪಿಸ್ತಾ ಪೀಸುಗಳನ್ನ ಉದುರಿಸ್ಕೊಳ್ತೇನೆ. ರಸ್ಮಲೈ ರೆಡಿ ಆಯಿತು. ಇದನ್ನು ಬಿಸಿ ಇದ್ದಾಗಲೂ ತಿನ್ಬೋದು ಅಥವಾ ಫ್ರಿಜ್ಜಿಗೆ ಇಟ್ಕೊಂಡು ತಣ್ಣಗಾದ ಮೇಲಾದರೂ ತಿನ್ಬೋದು. ನೋಡಿದ್ರಲ್ಲ ಸ್ವೀಟ್ ಶಾಪ್ ರೆಸಿಪಿ ರಸ್ಮಲೈ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೋಬೇಕು ಅಂತ. ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ.
ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.